20 ಕರೆಕ್ಟ್ ಆಗಿ ತವರೆಕೆರೆಗೆ ಬಂದ್ರೆ ಸಾಕು ಸರ್. ನೀವು ಏನಾನ ಮಾಡಿ ಸರ್, ಬೇಕಂದ್ರೆ ನಿಮ್ಮ ಇವ್ರ ಹತ್ರ ಬಂದು ಮಾತಾಡಲ್ಲ ಹೋಗ್ತಾ ಇದೆ ಸರ್. ಕೇಳ್ರಿ ಸರ್ ಪೂರ್ತಿ. 2 ವೀಕ್ಸ್ ಇಂದ ನಾವು ಸ್ಕೂಲಿಗೆ ಲೇಟ್ ಆಗಿ ಬರೀ ಆಯ್ತು. ಇವಾಗ ನೀವು ಹೇಳ್ತಿದ್ದೀರಲ್ವಾ, ಅದನ್ನ ನಾನು ಫಾಲೋ ಅಪ್ ಮಾಡ್ತೀನಿ ಬಿಡ್ರಿ. ನಾಳೆ ಗಾಡಿ ಬರುತ್ತಾ ಟೈಮಿಂಗ್ ಸಿಗಲ್ಲ. ಹಾ ನೋಡೋಣಪ್ಪ, ಗಾಡಿ ಹೋಗ್ತಾ ಇದೆ ಇವತ್ತೊಂದಿನ. ಯಾಕಂದ್ರೆ ಕೆಟ್ಟಿಂಗ್ ಕಾಣುತ್ತೆ, ಅವ್ರಿಗೆ ಕರೆಕ್ಟ್ ಆಗಿ ಮಾಹಿತಿ ಕೊಟ್ಟಿಲ್ಲ ಅವರು. ಏನಾಗುತ್ತೆ ಅಂತ ನಿಮ್ಮೆದ್ರಿಗೆ ಮಾತಾಡಿದ್ರೆ ನಾಳೆಯಿಂದ ರಿಪೀಟ್ ಆದ್ರೆ ಇಲ್ಲಿ ಬರ್ಬೇಡ್ರಿ. ಅಲ್ಲಿ ನಾವು ಒಂದು ಫೋನ್ ಮಾಡ್ಕೊಂಡು NH ತರ್ಕೊಂಡು ನಿಂತ್ಕೊಂಡ್ ಇವರೇ ಬರ್ತಾರೆ. ಯಾಕೆ ಇಲ್ಲಿ ಬರೋಬೇಕು? ಒಂದ್ 7-8 ಸತಿ ಅಂತೂ ಸ್ಟ್ರೈಕಿಗೆ ಬಂದಿದೀವಿ. ಯಾವಾಗ ಬಂದ್ರಿ ಹೊಸೂರ್ ಗಾಡಿ ಸಮಸ್ಯೆ ಆಗಿಲ್ಲ. ಒಂದ್ ನಿಮಿಷ ಹೇಳ್ದೆ ಕೇಳಿ. ಇವಾಗ ನೀವ್ ಹೇಳ್ತೀರಲ್ಲ, ಲಾಸ್ಟ್ ಇವರು ಟೈಮ್ ಚೇಂಜ್ ಆಗಿತ್ತು ಅಂತನಾ. ಇನ್ನೊಂದ್ ಕಡೆ ಯಾವ್ದು ಬಂದ್ರು, ಇದೇ ಗಾಡಿ ನಮ್ಗೆ ಬೇಗ ಬರ್ತಾ ಇದೆ, 10 ನಿಮಿಷ 1/2 ಗಂಟೆ ಲೇಟ್ ಮಾಡಿ ಅಂದ್ರು. ಅಲ್ಲಿ ಸ್ಕೂಲ್ ಹುಡುಗರಿಗೋಸ್ಕರ 10 ನಿಮಿಷ ಲೇಟ್ ಆಗಿತ್ತು, ನಿಮಗೆ ಸಮಸ್ಯೆ ಆಗಿದೆ, ಅದು ಗೊತ್ತಾಯ್ತು. ನೀವು ಹಿಂಗ್ ಮಾಡ್ಬಿಡಿ ಸರ್. ಇವ್ರು 9:15 ಇರ್ಲಿ, 10 ಗಂಟೆಗನ ಇರ್ಲಿ, ನೀವು 9 ಪಡದ. ಹೊಸೂರ ನಿಮ್ದು ತವರೆಕೆರೆ. ನಮ್ ತವರೆಕೆರೆಯಿಂದ ಹೊಸೂರಿಗೆ ಹೋಗ್ತೀವಿ. ಬಸ್ಸಲ್ಲಿ ಒಂದ್ 105 ಜನ 120 ಜನ ಹೋಗ್ತೀವಿ ಅಲ್ಲಿಗೆ. ಅವ್ರೆಲ್ಲರಿಗೂ ಮೋಸ ಆಗುತ್ತೆ ಮತ್ತೆ ಬಸ್ ಹೋಗ್ಲಿಲ್ಲ ಅಂದ್ರೆ. ಲಾಸ್ಟ್ ಟೈಮ್ ಲೇಟ್ ಆಯ್ತು. ಈಗ ಬಸ್ ಇನ್ನೊಂದ್ ಕಡೆ ಹಳ್ಳಿ ಕಡೆ ಹೋಗೋದು, ಅಲ್ಲೂ ಸ್ಕೂಲ್ ಕಾಲೇಜ್ ಬರೋ ಮಕ್ಕಳನ್ನ ಆಯ್ತು, ನಮ್ಗೆ ಬೇಗ ಬರ್ತಾ ಇದೆ, ಒಂದು 1/4 ಗಂಟೆ ಲೇಟ್ ಮಾಡಿ ಅಂದ್ರು. ಅಲ್ಲಿಗೆ ಅವ್ರಿಗೆ 1/4 ಗಂಟೆ ಲೇಟ್ ಆಗೈತಿ, ಇಲ್ಲಿ ನಿಮಗೆ 1/4 ಗಂಟೆ ಲೇಟ್ ಆಯ್ತು. ಈ ಸಮಸ್ಯೆ ಗೊತ್ತಿರಲ್ಲ, ಯಾಕಂದ್ರೆ ನೀವು ಸಮಸ್ಯೆ ಹೇಳಿದಿರಲ್ವಾ. ಇವಾಗ ಅವ್ರಿಗೂ ಟೈಮ್ ಸೆಟ್ ಮಾಡಿದೀವಿ. ನಿಮ್ದು ನನ್ನ ಮನೇಲಿ ಲೇಟ್ ಆಗಿದೆ ಅಂತ ಹೇಳ್ತಾ ಇದ್ರೆ, ನಾನು ಬಸ್ ಸ್ಟ್ಯಾಂಡ್ TC ಮಾತಾಡ್ತೀನಿ. ಗಾಡಿ ಟೈಮಿಂಗ್ ಸರಿಯಾಗಿ ಹೋಗ್ತಾ ಇದೆ, ಏನಕ್ಕೆ ಲೇಟ್ ಆಗಿದೆ ಅಂತ ನಾನು TC ಮಾತಾಡಿ ಬರೋಕ್ಕೆ ವ್ಯವಸ್ಥೆ ಮಾಡ್ತೀನಿ. ನೋಡಿ ಸರ್, ಏನ್ ಮಾಡ್ತೀರಾ ಮಾಡ್ರಿ. 8:50ಕ್ಕೆ ನಾಳೆಯಿಂದ ಬಸ್ ಬರುತ್ತೆ. 8:50 ನಾಳೆಯಿಂದ ಬಸ್ ಬಂದಿಲ್ಲ ಅಂದ್ರೆ ತವರೆಕೆರೆ ಒಳಕ್ಕೆ ಬಸ್ KSRTC ಬಸ್ಗಳನ್ನ ಬಿಡ್ಕೊಂಬೋದ್ಬೇಡ. ಅವ್ರು ಯಾವ ಟೈಮ್ಗನ ಬರಲಿ, ಡ್ರೈವರ್ಗಳು ಈಗ ಅವ್ರು ತಪ್ಪಲ್ಲ. ಅವ್ರು ಹೇಳಿದ್ರು, ಅವ್ರಿಗೆ ಅವ್ನು ಏನಾಗೈತೆ ಅಂತ ಸಮಸ್ಯೆ ಇವ್ರಿಗೆ ಹೇಳಿಲ್ಲ ಅವ್ರು. ನೋಡಿ ಸರ್, ಈಗ ಸರ್ ಇಷ್ಟು ದಿನಕ್ಕೆ ಸಮಸ್ಯೆ ಇಲ್ಲ. 120 ಜನ ಹುಡುಗರು ಅಂದ್ರೆ ನೀವು ವಿಚಾರ ಮಾಡ್ರಿ, ಒಂದು ಖಾಲಿ ಬಸ್ ಕರ್ಕೊಂಡು ಬಿಟ್ಕೊಳ್ಬಹುದು. ತವರೆಕೆರೆ ನಮ್ಮೂರು, ನಮ್ದು ಭೂತಪ್ಪಂಗುಡಿ, ನಮ್ಮ ರೋಡ್ ಸಮಸ್ಯೆ ನಾನು ಅಪ್ರೋಚ್ ಮಾಡೇ ಮಾಡ್ತೀನಿ. ಅದಕ್ಕೆ ಅಧಿಕಾರಿ ಮಾಡಪ್ಪ. ಹೇಳ್ತಿರಲ್ಲ ಮತ್ತೇನ್ ಮಾಡ್ತಿದ್ದೆ ನೀನು? 200 ಅಂತ ಹೇಳ್ತೆ, ಮತ್ತೆ ಹುಡುಗರು ಇಲ್ಲಿ ಹೇಳ್ಬೇಡಿ. ನಾವು ಸಿರಾ ತಾಲೂಕಿಗೆ ಬಂದ್ಮೇಲೆ 90% ಕನೆಕ್ಟಿವಿಟಿ ಕೊಟ್ಟಿದ್ದೀವಿ, ಗೊತ್ತಾ? ಕೊಡ್ಬೇಕು. ನಿಮ್ ಕೆಲಸ ಕೆಲಸ ಬಂದ್ಮೇಲೆ ಮಾಡ್ತಿದ್ದೀನಲ್ಲ ಸರ್, ನಾವ್ ಬಂದ್ಮೇಲೆ ಮಾಡ್ತಿದ್ದೀನಲ್ಲ. ನಾವು ಬಂದ್ಮೇಲೆ ಸ್ವಲ್ಪ ನಾವಲ್ಲಿ ಅದನ್ನ ಹೇಳ್ತಿರೋದು. ನಾವು ಸಿರಾ ತಾಲೂಕಲ್ಲಿ ಗವರ್ಮೆಂಟ್ ಎಂಪ್ಲಾಯ್ ಅಪ್ಪ, ನಿಮ್ನ ಕೆಲಸ ಮಾಡಿ ಸುಮ್ಮನೆ ಕೈ ತೋರಿಸಿ ನೀವು ಎಲ್ಲ ಮಾಡ್ತೀವಿ. ನಾವು ಯಾರು ಕೂತ್ಕೊಂಡಿಲ್ಲ, ಈಗ ನಾವು ಹೆಂಗ್ ಗೊತ್ತಾ ನಾನು ಹೇಳ್ತಿರೋದು, ಎಲ್ಲ ಗಾಡಿಗಳು ಶಾರ್ಟೇಜ್ ಇದೆ, ಎಲ್ಲ ಕಡೆ ಕೊಡ್ತಾ ಇದ್ದೀವಿ. ಏನಾಗುತ್ತೆ ಅಂದ್ರೆ ಒಂದ್ ಟೈಮ್ ಅಲ್ಲಿ ನಿಂದೇನ ಕೆಲಸ? ನಿಂದು ನಮ್ದು ಕೆಲಸ, ನಿಂದೇನ ಕೆಲಸ? ನಾನು ಮಾತಾಡ್ತೀನಿ ಅವ್ರ ಹತ್ರ. ಆಯ್ತಪ್ಪ, ನಿಂದೇನ್ ಕೆಲಸ ಹೇಳು? ನಾವು ಡಿಪಾರ್ಟ್ಮೆಂಟ್ ಕೆಲಸ ಇದೆ, ನೋಡ್ಕೋಬೇಕು. ಹೋಗಿ ಬಗೆಹರಿಸ. ಮತ್ತೆ ನಾನು ಹೇಳ್ತೀನಿ ಗೊತ್ತಾ, ನೀನ್ ಹತ್ರ ಮಾತಾಡ್ತಾರ ಸಮಸ್ಯೆ ಸಾಧಕ ಬರೋದ ಸ್ಟಾರ್ಟಿಗೆ ಗೊತ್ತಾಗಲ್ಲ. ಇವಾಗ ಇವ್ರ ಒಂದ್ ಕಡೆ ಕೊಟ್ಟಿರ್ತೀವಿ, ಇನ್ನೊಂದ್ ಕಡೆ ಇವ್ರ ಸಮಸ್ಯೆ ಗೊತ್ತಾಗಲ್ಲ. ಇಡೀ ಸಿರಾ ತಾಲೂಕು ಸಮಸ್ಯೆ ಗೊತ್ತಾಗಬೇಕು. ನಾವೆಲ್ಲ ಒಂದ್ ಕಡೆ ಮೂಲ ಆಗಿರೋದು, ಅಲ್ಲೆಲ್ಲ ಸಮಸ್ಯೆ ನಮ್ಗೆ ಗೊತ್ತಾಗಲ್ಲ. ಇವಾಗ ಬಂದು ಏನು ಸಮಸ್ಯೆ, ಅದಕ್ಕೆ ಬಗೆಹರಿಸಕ್ ಒಂದಿನ 2 ಟೈಮ್ ತಗೋತಿ ಬಗೆಹರಿಸ್ತೀವಿ ಅಷ್ಟೇ. ಬಗೆಹರಿಸ್ರಿ ಆಯ್ತಾ? ನೋಡಿ ಅದಕ್ಕೆ ಇವಾಗ ನಿಮ್ಮ ಡ್ರೈವರ್ಗಳು ಇರ್ತಾರಲ್ಲ, ಸಮಸ್ಯೆ ಆಗ ಗಾಡಿ ನಿಂತ್ಕೊಂಡಿರ್ತಲ್ಲ, ಸಂಬಂಧಪಟ್ಟವರಿಗೆ ಫೋನ್ ಮಾಡಿ ಹೇಳ್ಬೇಕಾಯ್ತು, ಬೇರೆ ಗಾಡಿ ವ್ಯವಸ್ಥೆ ಮಾಡೋರು, ಏನೋ ಒಂದು ಮಾಡೋರು. ಏನ್ ಸರ್? ಒಂದ್ ನಿಮಿಷ ಕೇಳ್ರಲ್ಲ, ಈಗ ಅವ್ರು ಮಾಡಿರೋ ತಪ್ಪಿಗೆ ಇಲ್ಲಿ ಇವ್ರು ತಲೆ ತಗ್ಗಿಸ್ತಾ ಇರೋದು. ಈಗ ಇವ್ರಿಗೆ ತೊಂದರೆ ಆಗಿರೋದು, ಇವರಿಂದ ತೊಂದರೆ ಆಗಿಲ್ಲ. ಇವರಿಂದ ನಿಮ್ಮಿಂದ ಆಗಿದೆ ಅಂತ ನಿಮಿಷ ಬಸ್ ಕಳಿಸ್ಬೇಕಿತ್ತು, ಬಸ್